ಇನ್ನು ಅಡುಗೆ ಎಣ್ಣೆ ಮೇಲೂ ಕೂಡ ಈ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 12 ರಿಂದ 15 ರೂಪಾಯಿ ಏರಿಕೆಯಾಗಿದೆ. ಎಣ್ಣೆ ರೇಟ್ ಜಾಸ್ತಿ ಆಗಿದ್ದಕ್ಕೆ ಅರ್ಧದಷ್ಟು ವ್ಯಾಪಾರ ಕುಸಿತ ಆಗಿದೆಯಂತೆ. ಕಳೆದ ಒಂದು ವಾರದಿಂದ ಅಡುಗೆ ಎಣ್ಣೆ ದರದಲ್ಲಿ ಏರಿಕೆಯಾಗಿರೋದು. ಮೊದಲಿನಷ್ಟು ಎಣ್ಣೆ ಖರೀದಿ ಮಾಡ್ತಿಲ್ಲ ಅಂತ ವ್ಯಾಪಾರಿಗಳಲ್ಲಿ ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಮೀನ್ ಹೊಸೂರ್ ಮಾತನಾಡಿಸಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದಿಂದ ಅಡುಗೆ ಎಣ್ಣೆ ಮೇಲೆ ಸಹಿತ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು. ಸದ್ಯ ನಾನೀಗ ಯಾದಗಿರಿ ನಗರದ ಗಂಜ್ ಏರಿಯಾದಲ್ಲಿರುವಂಥ ಒಂದು ಅಂಗಡಿಯಲ್ಲಿ ಇದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಏನೋ ಬಾಡದ ಡೀಲರ್ಶಿಪ್ ಅಂಗಡಿ ಏನಿದೆ ಆ ಅಂಗಡಿಯಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀನಿ. ಏನು ಅಡುಗೆ ಎಣ್ಣೆ ಇದೆ, ಅಡುಗೆ ಎಣ್ಣೆ ಸಹಿತ ಈಗ ಸಾಕಷ್ಟು ದುಬಾರಿ ಕೂಡ ಆಗಿರುವಂಥದ್ದು. ಯಾಕಂದರೆ ಯುದ್ಧ ನಡೆದ ಪರಿಣಾಮವಾಗಿ ಬೇರೆ ಬೇರೆ ದೇಶಗಳಿಂದ ಅಡುಗೆ ಎಣ್ಣೆ ಬರೋಕ್ಕೂ ಸಹಿತ ಸಾಕಷ್ಟು ಸಮಸ್ಯೆ ಸಹಿತ ಉಂಟಾಗ್ತಿದೆ. ಇದರಿಂದಾಗಿ ಏಕಾಏಕಿ ಈಗ ಅಡುಗೆ ಎಣ್ಣೆಯ ಬೆಲೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಪ್ರತಿ ಒಂದು ಲೀಟ್ರಿಗೆ ಎಣ್ಣೆ ಅಂದರೆ ಪ್ರತಿ ಒಂದು ಕೆ ಜಿಗೆ ಸುಮಾರು 12 ರೂಪಾಯಿ ಏನು ಜಾಸ್ತಿ ಕೂಡ ದರ ಕೂಡ ಹೆಚ್ಚಾದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಇದು ಒಂದು ರೀತಿ ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ, ಗ್ರಾಹಕರ ಮೇಲೆ ಹೊರೆ ಕೂಡ ಆದಂತಾಗಿದೆ. ಈ ಒಂದು ಬಾಡಾದ ಏಜೆನ್ಸಿ ಏನಿದೆ, ಬಾಡಾದ ಏಜೆನ್ಸಿಯ ಮಾಲೀಕರಂತ ಸುರೇಶ್ ಬಾಡಾದಿರಿದ್ದಾರೆ. ಅವ್ರ ಜೊತೆ ಮಾತಾಡಿದ ಸರಿಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಆರಂಭ ಆಗಿದೆ. ಸೊ ಹೀಗಾಗಿ ಸಾಕಷ್ಟು ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಶಾರ್ಟೇಜ್ ಕೂಡ ಸಾಕಷ್ಟು ಆಗಿರುವಂಥದ್ದು. ಜೊತೆಗೆ ಈಗ ಅಡುಗೆ ಎಣ್ಣೆ ಮೇಲೆ ಸಹಿತ ಸಾಕಷ್ಟು ಪರಿಣಾಮ ಬೀರಿದೆ. ಸೊ ಈಗ ತಮ್ಮ ಉದ್ಯಮದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಸರ್ ಇದು ಯುದ್ಧ? ಈ ಯುದ್ಧದಿಂದ ನಮ್ಮ ಖಾದ್ಯ ತೈಲದಲ್ಲಿ ರೇಟ್ ಹೆಚ್ಚಾಗಿ, ಅಂದರೆ ಈ ಮುಂಚೆ ಯುದ್ಧದಕ್ಕಿಂತ ಮುಂಚೆ ಒಂದು 108 ರೂಪಾಯಿ ಒಂದು ಲೀಟ್ರ್ ಎಣ್ಣೆ ಇದ್ದರೆ ಈಗ ಯುದ್ಧದ ನಂತರ ಒಂದು 120-121 ಮಟ್ಟಕ್ಕೆ ಬಂದಿದೆ. ಅಂದರೆ ಪ್ರತಿ ಲೀಟ್ರಿಗೆ 13 ರಿಂದ 14 ರೂಪಾಯಿ ಹೆಚ್ಚಾಗಿದೆ. ಇದರಿಂದ ನಮ್ಮ ಗ್ರಾಹಕರು ಸಹ ಈಗ ವಿಚಾರ ಮಾಡುವಂಥವರಾಗಿದ್ದಾರೆ. ಅಂದರೆ ಈ ಕನ್ಸಂಪ್ಷನ್ ಮೊದಲು ಉದಾಹರಣೆ ಮನೆಗೆ ಒಂದು 5 ಲೀಟ್ರ್ ಒಯ್ಯೋರು ಅವ್ರಿಗೆ ಸಾಧಾರಣ 3 ಲೀಟ್ರು 2 ಲೀಟ್ರು ಈ ಥರ ಒಯ್ದು ಮಾಡಿ ನಮ್ಮದು ವ್ಯಾಪಾರ ಕುಂಠಿತ ಆಗಿದ್ದರಿಂದ ಈ ಮುಂಚೆ ನಾವೆಲ್ಲ ಮೇಲೆ ನಮ್ಮ ಏಜೆನ್ಸಿಯಿಂದ ಮಾಲ್ ಒಂದು ಉದಾಹರಣೆ ಒಂದು ಲಾರಿಗಟ್ಟಲೆ ತರಿಸೋರು ಈಗ ಅರ್ಧ ಲಾರಿ, ಅಂದರೆ ವ್ಯಾಪಾರ ಪೂರ ಕುಸಿತವಾಗಿದೆ, 50% ಆಗಿದೆ. ಇದರಿಂದ ಗ್ರಾಹಕರಿಗೂ ಮತ್ತು ನಮಗೂ ಭಾಳ ತೊಂದರೆ ಆಗಿದೆ. ಹೀಗಾಗಿ ಸ್ವಲ್ಪ ವ್ಯಾಪಾರದಲ್ಲಿ ಕುಂಠಿತಗೊಂಡಿದೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದಿಂದ ನಮ್ಮ ಒಂದು ಉದ್ಯಮದ ಮೇಲೆ, ಅಂದರೆ ಎಣ್ಣೆ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಮೊದಲಿಗಿಂತ 50% ನಾವು ಉದ್ಯಮವನ್ನು ಕಡಿತಗೊಳಿಸಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.